ನಾವು ಹಳ್ಳಿಯಾಗಿದ್ದಿತ್ತಲ್ಲ ಹಳ್ಳಿ ಆನ್ ಮಾಡ್ರಿ ಗಾಡಿಗೆಲ್ಲ ಬಟ್ರ್ ಬಂದು ಹೊಡೆದ್ರೆ ಬಟ್ರ್ ಮೊದಲೇ ರ್ಯಾಶ್ ಚೈತನ್ಯ ಸಮ ಬೈದಿರು ಮೇಲೆ ಜೇನು ಕೆಂದಾವರೆ ಶೈನು ಮಾತೆಲ್ಲ ಮಿನಿಕೋಗಿಲೆ ಟ್ಯೂನು ಮುದ್ದಾದ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ಆ್ಯಂಡ್ ಒಂದು ಪ್ಲೇಸಿಗೆ ಹೋತಿತ್ತು, ಅದು ಎಲ್ಲಿಗೆ ಹೋತಿತ್ತು ಅಂದ್ಕೊಂಡು ಶಾರ್ಟ್ ಆಗಿ ನಿಮ್ಗೆ ಗೊತ್ತಾಯ್ತು. ಎಲ್ಲಿಗೆ ಹೋಗ್ಬೇಡಿ, ಕಾಣಿ ವಿಡಿಯೋನ ಎಂಡ್ ತನಕ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಷ್ಟು ಹತ್ತಕ್ಕ ಇಲ್ಲ ಅಲ್ದ? ಹೌದಾ? ಇಲ್ಲೇ ಇರ್ಕ ಅದಕ್ಕೆ ಓ ಅಲ್ಲಿ ಇಟ್ಟಕ್ಕೆ ಹಿಂಗೆ ಹಿಸ್ಟಿಗೆ ನಡ್ಕ ಬರ್ಕಿತ್ತ, ಅಲ್ಲಿಂದ ಇಳ್ಕ ಬರ್ಲಕ್ಕ ಬಂಡೆಕ್ಕಿಂತ ದೊಡ್ಡದು. ಕನಕಪುರದಲ್ಲಿ ಬಂಡೆ ಉಂಟು. ಕನಕಪುರ ಬಂಡೆ ಗೊತ್ತಿಲ್ಲ ನಿಮಗೆ? ಇವರಾ DKGನ ಏನು ತಿಂತಿದೆ? ನಾವೀಗ ಬಂದದ್ದು ಕೈಲಾಸಗಿರಿ ಕೇವ್ ಟೆಂಪಲ್. ಇದು ಲೊಕೇಟ್ ಆದ್ದು ಚಿಂತಾಮಣಿ ತಾಲೂಕ್, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲೂ. ಇದು ಒಂದು ಬೆಂಗಳೂರಿಂದ 70 to 80 ಕಿಲೋಮೀಟರ್ಸ್ ಲೈಕ್ ಟ್ರಾವೆಲ್ ಮಾಡ್ಕೊ. ನಾವು ಬಂದದ್ದು ಈವ್ನಿಂಗ್ ಹೊತ್ತು. ತುಂಬ ಚಂದ ಅನಿಸ್ತು. ಲೈಕ್ ಜಾಸ್ತಿ ಟ್ರೆಕ್ ಏನಿಲ್ಲ, ಒಂದು 200 ಸ್ಟೆಪ್ಸ್ ಹತ್ರ, ಲೈಕ್ ನಾಟ್ ಇವನ್ 200 ಐ ಫೀಲ್. ಎಂಥದ್ದು ಅಷ್ಟು ಅನಿಸ್ಲ, ಯಾಕಂದರೆ ಚಿಕ್ಕ ಚಿಕ್ಕ ಸ್ಟೆಪ್ಸ್. ಸೊ ಅಂಥ ಟ್ರೆಕ್ ಅಂತ ಏನೂ ಇಲ್ಲ, ಇಟ್ ಈಸ್ ಸಿಂಪಲ್. ತಣ್ಣಗಿತ್ತಲ್ಲ, ಹಾಂ ಸೂಪರ್ ಇತ್ತು. ಓ ನಾವು ಒಳಗೆ ಬಂದು 5 ಮಿನಿಟ್ಸಲ್ಲೇ ಪವರ್ ಕಟ್ ಆಯಿತು. ಸೊ ನೆಕ್ಸ್ಟ್ ಗುಹೆ ಒಳಗಡೆ, ಕಂಟಿನ್ಯೂಷನ್ ಗುಹೆ ಒಳಗಡೆ ಪರಮಾಚಾರ್ಯರ ಲೈಫ್ ಸ್ಟೈಲ್ ಬಗ್ಗೆ ಹಾಕಿದ್ದೀರು. ಸೊ ಓದ್ಕಲೆ ಎಂತ ಮಾಡೋದು, ವೀಡಿಯೋ ಮಾಡ್ಕೊಂಡು ವೀಡಿಯೋ ಟಾರ್ಚಲ್ಲೇ ನಾನು ಹೀಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಿಕಾಸ್ ನಂಗೆ ಗೊತ್ತೇ ಇಲ್ಲ, ಎಲ್ಲೂ ಬರೆದಿಲ್ಲ, ಕರೆಂಟ್ ಇರಲಿಲ್ಲ ಅಲ್ಲ. ಯಾಕಂದರೆ ನೆಕ್ಸ್ಟ್ 2 ಬಪ್ಪು ಅಂಥದ್ದು ಟೆಂಪಲ್, ಅದರಲ್ಲಿ ವೀಡಿಯೋಗ್ರಫಿ ಫೋಟೋಗ್ರಫಿ ಏನೂ ಎಲ್ಲೋ ಇಲ್ಲ. ಬಿಕಾಸ್ ಕರೆಂಟ್ ಇಲ್ಲದಕ್ಕೆ ನಮಗೇನು ಕಾಣಿಸ್ತಾನೆ ಇರಲಿಲ್ಲ ಲಿಟ್ರಲಿ. ಅವ್ರದ್ದು ಪಾದರಕ್ಷೆ. ಈ ಗುಹೆ ಆದಮೇಲೆ ನೆಕ್ಸ್ಟ್ 2 ಟೆಂಪಲ್ ಸಿಕ್ಕತ್ತು. ದೇವ್ರ ದರ್ಶನ ಮಾಡಿ ಹೊರಗೆ ಬಂತು. ಅಷ್ಟು ನಮಗೆ ಕ್ಲಿಯರಾಗಿ ಕಾಣಿಸಿರಲಿಲ್ಲ ಬಿಕಾಸ್ ಆಫ್ ಪವರ್ ಕಟ್. ಆಮೇಲೆ ವೆಯ್ಟ್ ಮಾಡ್ತಾ ಇತ್ತು ಮತ್ತೆ ಪವರ್ ಬತ್ತಾ ಅನ್ಕೊಂಡು. ಅಟ್ಲೀಸ್ಟ್ ನಾವು ಫಸ್ಟ್ ವಿಸಿಟ್ ಮಾಡೋದು ಕೇವ್ನ ಹಾಪ ಅನ್ಕೊಂಡು, ಅಲ್ಲಿ ತುಂಬ ಚಂದ ಅನಿಸ್ತಿತ್ತು. ಅದಕ್ಕೆ ಇಷ್ಟ ಆಯ್ತಾ ಒಳಗೆ ಹೋಗಿ ಬಂದು? ಹಾಂ, ನಾವು ಬಂದಲ್ಲಿ ಕರೆಂಟ್ ಹೋಯ್ತಾ, ಅದಕ್ಕೆ ಪಟ ಪಟ ಆಯ್ತು ದರ್ಶನ ಎಲ್ಲ. ಬಟ್ ಲೈಕ್ ಇತ್ತ? ಲೈಕ್ ಇತ್ತು. ಕರೆಂಟ್ ಇದ್ದಿರೋ ಸ್ವಲ್ಪ ಹೊತ್ತು ಕಾಣ್ಲಕ್ಕಿತ್ತು, ಕರೆಂಟ್ ಹೋಯ್ತು. ಹತ್ತು ನಿಮಿಷ ಆದಮೇಲೆ ಕರೆಂಟ್ ಬಂತು. ಹಾಗಾಗಿ ನಾವು ಒಳಗೆ ಬಂದು ವಾಪಸ್ ಕೇವ್ ಹತ್ರ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಮತ್ತೆ ಪುನಃ ಭಟ್ರು ಬಂದು ಲೈಟ್ಸ್ ಎಲ್ಲ ಆಫ್ ಮಾಡಿರಿ. ಬಿಕಾಸ್ ಇಟ್ ಇಸ್ ಅ ಕ್ಲೋಸಿಂಗ್ ಟೈಮ್, ಐ ಗೆಸ್. ಅದಕ್ಕೆ
ಆ ಲೈಟ್ ಆಫ್ ಮಾಡ್ರಿ ಕಾಣ ಯಾವ ಲೈಟ್ ಲೈಕ್ ಇಪ್ಪು ಲೈಟ್ ಕ್ಲೋಸಿಂಗ ಹಾಯ್ ನೀವೆಂತ ಹೊರಗೆ ಓಡಿ ಪಟ ಪಟ ಓಡಿ ಬಂದ್ರಿ ಅಲ್ಲಿಬ್ರು ಲೇಡೀಸ್ ಬಟ್ರ್ ಆಫ್ ಮಾಡಿ ಎಂತದ್ದು ಮೇನ್ ಸ್ವಿಚ್ ನಾ ಈಚೆ ಕೆಳಗೆ ಕೂತ್ಕೈತಾ ಅವ್ರು ಬಂದ್ಕೊಂಡು ಸ್ವಿಚ್ ಆನ್ ಮಾಡ್ರಿ ಗಾಡಿ ಕೆಲ ಬಟ್ರ್ ಬಂದು ಹೊಡೆದ್ರೆ ಬಟ್ರ್ ಮೊದಲೇ ರ್ಯಾಶ್ ಅಲ್ವಾ ಚೈತನ್ಯ ಸಮ ಬೈದಿದ್ರು ಇಲ್ಲಾರು ಕೂತ್ಕೊಂಬ ಕಾಯ್ಕೊಳ್ಳ ಅದಿರ್ಲಿ ಕೂತ್ಕೊಳ್ಳಿ ಇದೊಂದು ತಿಂತಿತ್ತು ತಿನ್ಲಿ ಮಾರ್ರೆ ನೀವು ತಿಂತಿಲ್ಯಾ ಡಿಫ್ರೆಂಟ್ ಆಗಿದೆ ಕೈಗಳ ಎಲ್ಲಿಗೆ ಹೋಯ್ತು ಕಲ್ಲಾಗಿತ್ತು ಕಾಯ್ಕೊಳ್ಳ ಅವ್ರು ಮುಂದೆ ಹೋಯ್ತು ಕಲ್ಲಿಗೆ ಈ ಪ್ಲೇಸ್ ಲೈಕ್ ಇತ್ತ ಪ್ಲೇಸ್ ಲೈಕ್ ಇತ್ತು ಎಷ್ಟು ರೇಟ್ ಮಾಡ್ತೀವಿ ಔಟ್ ಆಫ್ 10 ಒಳಗವ್ರು ಮಾಡಿದ ವರ್ಕಿಗೆ ಔಟ್ ಆಫ್ 10 ಕೊಡ್ಕೆ ಹೌದಾ ಒಳ್ಳೆ ಇದು ಮಾಡಲಿ ಶಿಲಾನಪುರ ಕೊರ್ದು ದೇವಸ್ಥಾನ ರೆಡಿ ಮಾಡಿರಲ್ಲ ಇಷ್ಟು ದೊಡ್ಡ ಬಂಡೆನ ಹೀಗೆ ನಮ್ಮೊಟ್ಟಿಗೆ ಇವ್ರದ್ದು ಇಬ್ಬರದ್ದು ಅಭಿಪ್ರಾಯಗಳನ್ನ ಹೆಂಗಿತ್ತು ನಿಮ್ಗೆಲ್ಲ ಇಷ್ಟ ಆಯ್ತಾ ಇಷ್ಟ ಆಯ್ತು ಓಕೆ ಎಷ್ಟು ಔಟ್ ಆಫ್ 10 ಎಷ್ಟು ಕೊಡ್ತೀರಿ ರೇಟ್ 7 ನೀವು 7 ಇವ್ರು ಮಾತ್ರ ಔಟ್ ಆಫ್ 8 ಕೊಡ್ತೀವಿ ನಾನು ಅಷ್ಟೇ 6 7 ಅಷ್ಟೇ ಅಂತ ಅವ್ರು ಮಾಡೋದು ಅಷ್ಟು ದೊಡ್ಡ ಬಂಡಿ ಕೊರ್ದು ದೇವಸ್ಥಾನ ಮಾಡಿದ್ರು ಬಟ್ರ್ ನಂಗೆ ಬೈದ್ರಲ್ಲ ಬ್ಯಾಟ್ರ್ ಬೈದ್ ನೀನು ಮಾಡಕ್ಕೆ ಬೈದ್ ನಾನೆಂತ ಮಾಡಿದೆ ನೀವು ಅವ್ರ ಮುಂದೆ ಹೋಯ್ಕೊಂಡು ಹಿಂಗೆ ಅಲ್ಲ ಒಳಗೆ ಎಲ್ಲೂ ತೋರ್ಲೇ ಇಲ್ಲ ಕರೆಂಟ್ ಇಲ್ದಿರ ಅಂತ ಮಾಡು ಮೇಲೆ ಹೈಟ್ ಆಗಿತ್ತಲ್ಲ ಅಲ್ಲೊಂದು ಇಷ್ಟು ಇತ್ತು ಕಾಣ್ ಮನೆಗಳು ಅದೆಲ್ಲ ಹೊಸಕೋಟೆನಾ ಯಾವುದು ಹೊಸಕೋಟೆಯಿಂದ ಸುಮಾರು ದೂರ ಬಂತಲ್ಲ ಈಗ ಹೊಸಕೋಟೆ ಅಲ್ಲ ಹೊಸಕೋಟೆಯಿಂದ ಒಂದು 30 ಕಿಲೋಮೀಟರ್ ಮುಂದೆ ಬಂದಿದೆ ಒಂದು 20 ಕಿಲೋಮೀಟರ್ ಮಸ್ತ್ ಕಾಯಿಕಳ್ಳ ಇದ್ದು ಕಾಯಿಕಳ್ಳದೇ ರಾಶಿ ಕಂಡ್ರೆ ಇದಕ್ಕೆ ಎತ್ತ ಇದನ್ನ ಹತ್ತಿ ಐತೆ ಎಂತ ಕೇಳಿ ಅದನ್ನ ಹೊಡೆದು ನಾಲ್ಕಣಿ ಹಾಕಿ ಸಿಕ್ಕುದಲ್ಲ ಬೇರೆ ಹಾಕಿರ್ತೀವಿ ಅದೇನು ಸಿಕ್ಕುದು ಅಷ್ಟೇ ಹಂಗನ್ಕಂಡಲ್ಲ ನೀವು ಸಾಯಿಸಿದ್ದೀರಿಯಾ ಒಂದೆಷ್ಟು ಸಾಯಿಸಿರಿ 2 ನೀವು ನಂಗೆ ಗೊತ್ತಿಲ್ಲ ನೆನಪಿಲ್ಲ ನೀವೆಷ್ಟು ಅಂದ್ರೆ ನಿಮ್ಗೆ ಲೆಕ್ಕ ಇಲ್ಲಿದ್ದಷ್ಟು ಸಾಯಿಸಿರಿ ಅನ್ಕಾಯ್ತು ಇಲ್ಲ ಅಷ್ಟಲ್ಲ ದುಡ್ಡು ಸಿಕ್ಕಿತ್ತ ನಿಮ್ಗೆ ಇಲ್ಲ ಪಾಪ ಒಂದು ಜೀವಿನ ತೆಗೆದು ಬಿಟ್ರು ಅದೆಂತ ಅಂತಂದ್ರೆ ಈಗ ನಾವು ಹೊಡೆದಾಕಿ 25 ಪೈಸೆ ಹಾಕೋ ಇರುತ್ತೆ ನಾಲ್ಕಣಿ ಅದಕ್ಕೆ ಹಾಕಿ ಹೋಗಿರ್ತೀರಿ ಹೌದು ಅದ್ರೊಟ್ಟಿಗೆ ಹಾಕಿ ಕಡೆ ನಮ್ಗೆ ಮಸ್ತ್ ಕಡೆಗೆ ಉಳ್ದಾರಿಗೆ ಅದು 25 ಪೈಸೆ ಅಲ್ಲ ಅದು ನಿಮ್ಗೆ 25 ಪೈಸೆ ಮತ್ತೆ ಎಲ್ಲಿ ಸಿಕ್ಕುತ್ತೆ ಅದು ಹೊಡೆದ್ರ ಮೇಲೆ ಸಿಕ್ಕುತ್ತಂಬ್ರಪ್ಪ ಅದ್ರ ಹೊಟ್ಟೆಯಿಂದ ಸಿಗುತ್ತೆ ಅಲ್ಲ ಅದು ಇನ್ನೊಬ್ರು ಹಾಕಿ ಹೋಗಿರ್ತದೆ ಸುಮ್ನೆ ಪಾಪ ಅದ್ರದ್ದೊಂದು ಜೀವ ಹೋಯ್ಲಿ ಅಂತ ಅಲ್ಲ ನಾನು ಯಾವತ್ತೂ ಹಂಗ್ ಮಾಡ್ಲ ಯಾರು ಹಂಗ್ ಮಾಡ್ಬೇಡಿ ಯಾರು ಆಗ್ಬಿಡ್ಬೇಡಿ ಹಾ ಅಷ್ಟೇ ದುಡ್ಡು ಸಿಕ್ಕುತ್ತೆ ಅನ್ಕೊಂಡು ಒಬ್ಬರನ್ನ ಸಾಯಿಸುವುದಲ್ಲ ಅಗಳಿಕೆ ಅದು ನಾವು ಹಳ್ಳಿಯಾಗಿದ್ದಿತ್ತಲ್ಲ ಹಳ್ಳಿ ಮುಗ್ಧ ಜನರು ನಾವು ನಿಮ್ಮದೇ ಯಾರಾದ್ರೂ ಮುಗ್ಧ ಜನರು ಅಂದ್ರೆ ಗಾನ್ ಮುಗಿನಂತ ಮನಸ್ಸು ಹಾಲಿನಂತ ಮನಸ್ಸು ಮಾರ್ನಿಂಗ್ 9 to ಈವ್ನಿಂಗ್ 6 ತನಕ ಇರುತ್ತೆ ಬಪ್ಪರಿದ್ರು ಬನ್ನಿ ಬಪ್ಪತ್ತಿಗೆಲ್ಲ ತಿಂಡಿ ತಿನ್ಕ ಬನ್ನಿ ಊಟ ಸಿಕ್ಕುದಿಲ್ಲ ಇಲ್ಲ ಹಾಂ ಇಲ್ಲಿ ಎಂತ ಇಲ್ಲ ಅಷ್ಟೇ ಅಂತ ತಿನ್ನಿಕೆ ನಾವು ಊಟ ಮಾಡ್ಕೊ ಬೈಂತಿ ನಾವಿಲ್ಲಿ ಬಪ್ಪತ್ತಿಗೆ 5:30 ಈಗ ಎಷ್ಟು ಗಂಟೆ ಅದು ವಾಚ್ ಬೇರೆ ನಿಂತಿತ್ತು 6:30 ಈಗ 6:30 ಎಲ್ಲ ಆಫ್ ಮಾಡಿಬಿಟ್ಟಿದ್ದು ಬಟ್ ಜನ ಈಗಳು ಬರ್ತಿದ್ರು ಅಲ್ಲ ಬಟ್ರಿ ಬೈತ್ ಹೌದು ನಮ್ಮ ಟೈಮಿಂಗ್ ಗೊತ್ತಿಲ್ಲ ಆಯ್ತು 6 ಗಂಟೆಗೆ ಕ್ಲೋಸ್ ಅಲ್ಲ ಬಟ್ ದಟ್ಸ್ ಫೈನ್ ನಾವು ಬೇಗ ಬಂದಿತ್ತಲ್ಲ ಚೂರು ಅದು ಕರೆಂಟ್ ಹೋಗಿದ್ದಿತ್ತು ಕಡೆ ಕರೆಂಟ್ ಬಂತು ಬಂದು 5 ನಿಮಿಷಕ್ಕೆ ಪಟ್ರ ಆಫ್ ಮಾಡಿದ್ರು ಪೆಟ್ಟು ಬೀಳ್ತಿತ್ತು ನಾನು ಲೈಟ್ ಆನ್ ಆರ್ ಕೂಡಲೇ ನಾನು ಎಸ್ಕೇಪ್ ಬರಲಿಲ್ಲ ಇದೆಲ್ಲ ಇಲ್ಲಿದು ಫ್ಯೂಚರ್ ಪ್ಲ್ಯಾನ್ಸ್ ಎಷ್ಟು ಚಂದ ಪ್ಲ್ಯಾನ್ಸ್ ಇತ್ತು ಅಂದ್ಕೊಂಡು ನೀವೇ ಕಾಣಿ ಆ್ಯಸ್ ಆಫ್ ನಾವು ಈಗ ಅದು ಸ್ವಲ್ಪ ಅದರಲ್ಲಿ ನನಗೆ ಇಷ್ಟ ಆದ್ದು ಫಸ್ಟ್ ಎಂಟ್ರಿ ತಕ್ಕಂತಲ್ಲ ಕೇವ ಅದು ನಂಗೆ ತುಂಬ ಇಷ್ಟ ಅನಿಸ್ತು ನಾವು ಬಂದದ್ದು ಸಂಜೆ ಹೊತ್ತು ತುಂಬ ಚಂದ ಗಾಳಿ ಮತ್ತು ಮೈಂಡಿಗೆ ತುಂಬ ಲೈಕ್ ಪೀಸ್ ಆಫ್ ಮೈಂಡೇ ಸಿಕ್ತಂತ ಹೇಳಕ್ಕೆ ನನಗೆ ಸೊ ಐ ಲವ್ಡ್ ಇಟ್ ಡೆವಲಪ್ಮೆಂಟ್ ಆಫ್
ಕೆಳಗಡೆ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಮಧ್ಯಾಹ್ನದ ಅನ್ನಪ್ರಸಾದ ಕೂಡ ಅವೈಲೇಬಲ್ ಇತ್ತಿಲ್ಲ ಅಂದ್ಕೊಂಡು. ಸೊ ಯಾರೆಲ್ಲ ಮಾರ್ನಿಂಗ್ ಆಫ್ಟರ್ನೂನ್ ಬರ್ತೀರಿ ಅಕಾರ್ಡಿಂಗ್ ಟು ದ್ಯಾಟ್ ಯು ಕ್ಯಾನ್ ಪ್ಲ್ಯಾನ್. ಬಂದ ಓಕೆ ಇಲ್ಲೇ ಬಂದದ್ದು ಅದು ಓ ನಾನು ಆನೆ ಮಾಡ್ಕೊಳ್ಳ ಹಾಯ್ ಮತ್ತೆ ಪುನಃ ಹೇಳ್ಕೊ ಅಜ್ಜಿ ಕರಿಕ ಸುಮ್ಮನೆ ಆಗ್ಬಿಟ್ಟೆ ಅವನು ಅವ್ರು ಇಷ್ಟು ದೊಡ್ಡ ಪೀಸ್ ಮಾಡಿ ಕೊಟ್ಟರು. ತಿನ್ನ ಅದು ಒಂದು ಸೈಡ್ ಖಾರ ಜಾಸ್ತಿ ಆಯ್ತು, ಒಂದು ಸೈಡ್ ಹುಳಿ ಜಾಸ್ತಿ ಆಯ್ತು. ನಾಲ್ಗೆಗೆ ನಾಲ್ಗೆಗೆ ಎಂತ ಮಾಡೋದು? ನಾಲ್ಗೆಗೆ ಖಾರ ಹಿಂಗೆ ಜಾರಿಸ್ಕೊಂಡ್ರೆ ಆಯ್ತು. ನೀವು ಯಾಕೆ ಬರ್ಬೇಕು? ಖಾರ ಪೂರ ಹಿಡಿಲಿ, ಅದಕ್ಕೆ ನಂಗೆ ಯಾರು ಹೇಳಿಕೊಟ್ಟದ್ದು ಇದು ಮಾಡಿದ್ರೆ ಖಾರ ಹಿಡಿಸ್ತಾರೆ. ಜಿರಿ ಹಿಡಿದೋಗಿತ್ತು. ಆ ಜರಿ ನವರಿಗೆ ಕೊಟ್ಟಿದ್ದು. ಅಲ್ಲ ಜೀರಿ ಒಳಗೆ ಕೈ ಹಾಕಿದ್ರೆ ಮತ್ತೆ ಖಾರದ ಮುದ್ದೆ ಆಯ್ತು. ಖಾರ ಎಲ್ಲ ಇದ್ರಾಗೆ ಇತ್ತು. ಹೊಸಕೋಟೆ ಮೇಲೆ ಹೋದ್ದು. ಸೊ ಹೊಸಕೋಟೆ ಬಿರಿಯಾನಿ ತಿನ್ನಲಿಲ್ಲ ಅಂದರೆ ಹೇಗೆ ಅಲ್ಲ. ಸೊ ವಿ ಟ್ರೈಡ್ ಇಟ್ ವಿಚ್ ಇಸ್ ಓಕೆ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು.